ರಶಿಕ್. ನೀವು ಎಸಿ ಯೂಸ್ ಮಾಡ್ತಿದ್ದೀರಾ? ಎಸಿ ಯೂಸ್ ಮಾಡೋದಾದ್ರೆ ರಾತ್ರಿ ನಿದ್ದೆಯಿಂದ ಎದ್ದು ರಿಮೋಟ್ ಎಸಿಯನ್ನು ಆನ್ ಆಫ್ ಟೆಂಪರೇಚರ್ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ತಿದ್ದೀರಾ? ಇದರಿಂದಾಗಿ ನಿಮ್ಗೆ ನಿದ್ದೆ ಹಾಳಾಗ್ಬೋದು, ಸೊ ನಿದ್ದೆ ಇರಿಟೇಷನ್ ಆಗ್ಬೋದು, ಸೊ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತಾ? ಅದಕ್ಕಾಗಿಯೇ ನಮ್ಮ ಪ್ಯಾನಾಸೋನಿಕ್ ಎಸಿಯಲ್ಲಿ ನಾವು ಹೊಸ ಒಂದು ಫೀಚರ್ ಅನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಅದುವೇ ಕಸ್ಟಮೈಸ್ಡ್ ಸ್ಲೀಪ್ ಪ್ರೊಫೈಲ್. ನಿಮ್ಗೆ ನಾವು ಅದನ್ನು ಯೂಸ್ ಮಾಡ್ಬೋದು ಹೇಳಿದ್ರೆ ನಾವು ಪ್ಯಾನಾಸೋನಿಕ್ ಅಲ್ಲಿ ನಿರಾ ಹೇಳಿ ಆಪ್ ಅನ್ನು ಲಾಂಚ್ ಮಾಡಿದ್ದೀವಿ, ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಎಸಿಯನ್ನು ಆನ್ ಮಾಡ್ಕೊಂಡ್ರೆ ಇಲ್ಲಿ ಕಸ್ಟಮೈಸ್ಡ್ ಸ್ಲೀಪ್ ಪ್ರೊಫೈಲ್ ಹೇಳಿದ್ರೆ ಸ್ಲೀಪ್ ಪ್ರೊಫೈಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಲ್ರೆಡಿ 8 ಅವರ್ಸ್ ನಾವು ಸೆಟ್ ಮಾಡ್ಕೊಂಡಿದ್ದೆ. ಇದರಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಬಹುದು. ಫಸ್ಟ್ 1 ಅವರ್ ನಮಗೆ ಟೆಂಪರೇಚರ್ ಜಾಸ್ತಿ ಬೇಕು ಹೇಳಿದ್ರೆ ನಾವು 18 ಡಿಗ್ರಿ ಇಡೋಣ. ಸೆಕೆಂಡ್ ಬಂದ್ಬಿಟ್ಟು 20 ಆರ್ 19 ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿರ್ತೀವಿ. ಥರ್ಡ್ ಅವರ್ ಅಲ್ಲಿ 3 ಗಂಟೆಯಲ್ಲಿ ಬಂದ್ಬಿಟ್ಟು 20 ಡಿಗ್ರಿ ಇಡಬಹುದು. ಈಗ ಕೂಲಿಂಗ್ ಜಾಸ್ತಿ ಉಂಟು ಅಂತ ಹೇಳಿದ್ರೆ ಮಿಡ್ನಲ್ಲಿ ನಮಗೆ ಎಸಿಯನ್ನು ಆಫ್ ಮಾಡ್ಕೊಬಹುದು. ಬೆನಿಫಿಟ್ ಏನು ಹೇಳಿದ್ರೆ ನಮಗೆ ಕಂಫರ್ಟೇಬಲ್, ಕನ್ವೀನಿಯನ್ಸ್ ಪ್ಲಸ್ ಸೇವಿಂಗ್ಸ್. ಕಂಫರ್ಟಿಂಗ್ ಹೇಳಿದ್ರೆ ನಾವು ಒಂದು ಸೆನ್ಸರ್ ಕೂಲಿಂಗ್ ಇರುತ್ತೆ, ಸೊ ಅದೇ ಕೂಲಿಂಗ್ ಇಲ್ಲಿ ನಮಗೆ ಕಂಫರ್ಟೇಬಲ್ ಸಿಗುತ್ತೆ. ಕನ್ವೀನಿಯನ್ಸ್ ಹೇಳಿದ್ರೆ ನಿದ್ದೆ ಹಾಳಾಗೋದಿಲ್ಲ, ಮಿಡ್ಲಲ್ಲಿ ಎಚ್ಚರಗೊಂಡು ಇರಿಟೇಷನ್ ಇಲ್ಲಾಗೋದಿಲ್ಲ. ಸೊ ಸೇವಿಂಗ್ಸ್ ಅಲ್ಲಿ ಬಂದ್ಬಿಟ್ಟು ನಮಗೆ ಎನರ್ಜಿ ಸೇವಿಂಗ್ಸ್, ಪವರ್ ಸೇವಿಂಗ್ಸ್, ಇದು ಇರೋದು ಮೇನ್ ಬೆನಿಫಿಟ್. ಈ ಫೀಚರ್ ಲೈಕ್ ಆಯ್ತು ಅಂತ ಹೇಳಿದ್ರೆ ನಿಯರ್ ಬೈ ಸ್ಟೋರಿ ಪರ್ಚೇಸ್ ಮಾಡ್ಕೊಳ್ಳಿ. ಅದೇ ತರ ಇಂಥ ವಿಡಿಯೋಗಳು ಇನ್ನು ಮುಂದೆ ನಿಮ್ಗೆ ಅಪ್ಡೇಟ್ ಬರ್ಬೇಕು ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.